ಹೆಲೋ ಎವ್ರಿವನ್, ನಾನು ಸೃಷ್ಟಿ ಆರ್ ಶೆಟ್ಟಿ. ಇಲ್ಲಿ ನಮ್ಮದು ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನಲ್ಲಿ ನಮಗೆ ಬಿಸ್ನೆಸ್ ಫೇರನ್ನು ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಶಾಪ್ಸ್ಗಳನ್ನು ಹಾಕಿದ್ದೇವೆ. ಮಾಕ್ಟೇಲ್ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಚಾಟ್ ಐಟಮ್ಸ್, ಬ್ರೌನಿ ಅಂಥದ್ದೆಲ್ಲ ತುಂಬ ಐಟಮ್ಸ್ಗಳನ್ನು ನಾವು ಮಾಡ್ತಿದ್ದೇವೆ. ಇದರಿಂದ ನಮಗೆ ರಿಯಲ್ ಲೈಫ್ ಪ್ರಾಕ್ಟಿಕಲ್ ಲರ್ನಿಂಗ್ ಸಿಕ್ತು. ಹೇಗೆ ಬಿಸ್ನೆಸ್ ಮಾಡ್ಬೋದು, ಎಲ್ಲಿಂದ ರಾ ಮೆಟೀರಿಯಲ್ಸ್ ಎಲ್ಲ ಹಾಕಬೇಕು, ಇದೆಲ್ಲ ನಮಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ತಂತ ಹೇಳ್ಬೋದು. ನಾವು ಈ ಒಂದು ಬಿಸ್ನೆಸ್ ಫೇರನ್ನು ತುಂಬ ಎಂಜಾಯ್ ಕೂಡ ಮಾಡಿದ್ವಿ, ಇದರಿಂದ ಪ್ರಾಫಿಟ್ ಕೂಡ ಮಾಡಿದ್ವಿ. ಇದಕ್ಕೆ ನಮಗೆ ಚಾನ್ಸ್ ಕೊಟ್ಟಂತಹ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಎಲ್ಲ ಲೆಕ್ಚರರ್ಸ್, ಹಾಗೆ ನಮ್ಮ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಸರ್, ಇವರಿಗೂ ಕೂಡ ತುಂಬ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಚೆಂದ ಇತ್ತು. 20 ರೂಪೀಸ್ 5 ಪೀಸ್, 30ಗೆ 6 ಪೀಸ್. ನಮಗೆ ಆಫರ್ ಅಂತೆ. ಎಲ್ರಿಗೂ ನಮಸ್ಕಾರ. ನಾವು ದೈನಂದಿನದ ದಿನಗಳಲ್ಲಿ ಬಿಸ್ನೆಸ್ ಸ್ಟಡೀಸಲ್ಲಿ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ಸಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ಸಲ್ಲಿ ಎಷ್ಟು ಅಂತ ಕೇಳ್ತಾ ಇದ್ವಿ. ಆ ಕೇಳೋದಕ್ಕೂ ಮಾಡೋದಕ್ಕೂ ಅಜಗದಾಂತರ ವ್ಯತ್ಯಾಸ ಇದೆ. ಇದೊಂದು ಪ್ರಾಕ್ಟಿಕಲ್ ಆಗಿ ಆ ಬಿಸ್ನೆಸ್ ಸ್ಟಡೀಸನ್ನು ಕಲ್ತಾಗಿದೆ. ಇದರಿಂದ ಇದು ಸಣ್ಣ ಮಟ್ಟಿನಲ್ಲಿ ಆದಂತಹ ಬಿಸ್ನೆಸ್ ನಾಳೊಂದು ದಿನ ದೊಡ್ಡದಾಗಿಯೂ ಕೂಡ ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ಕಾನ್ಫಿಡೆನ್ಸನ್ನು ಕೊಡುವಂತಹ ಕೆಲಸವನ್ನು ಈ ಬಿಸ್ನೆಸ್ ಫೇರ್ ಮಾಡಿದೆ. ಹಾಗೆ ಪ್ರತಿಯೊಬ್ಬರು ಕೂಡ ಹಾಸ್ಟೆಲಿನವರು ಆಗಿರ್ಬೋದು, ಎಲ್ಲರೂ ಕೂಡ ಇದರಿಂದ ಒಂದು ಎಂಜಾಯ್ಮೆಂಟ್, ಕಾಮರ್ಸ್ ಅವರಿಗೆ ಒಂದು ಕಲಿಕೆ, ಎರಡರ ಸದುಪಯೋಗವನ್ನು ಪಡೆದು ನಾವು ಕಾರ್ಕಳ ಜ್ಞಾನಸುಧ ಮಕ್ಕಳು ಪಡೆದಿದ್ದೇವೆ. ಇದು ತುಂಬ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವನ್ನು ಕೊಟ್ಟಿದೆ ಇದು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸಿದೆ. ಥ್ಯಾಂಕ್ ಯು. ನಮ್ಮ ಕಾಲೇಜ್ನ ಕಾಮರ್ಸ್ ಮಕ್ಕಳು ಇವತ್ತು ಬಿಸ್ನೆಸ್ ಫೇರ್ ಅಂತ ಮಾಡಿದ್ದಾರೆ. ನೋಡಿ, ನಾನಿಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೇನೆ. ನೀವಿಲ್ಲಿ ನೋಡ್ಬೋದು, ಸೈನ್ಸ್ ಮಕ್ಕಳು ಇರ್ಬೋದು ಅಥವಾ ಹೈಸ್ಕೂಲ್ ಮಕ್ಕಳು ಇರ್ಬೋದು, ನಮ್ಮ ಕಾಲೇಜ್ನ ಮಕ್ಕಳು ಹಾಗೆ ಸ್ಟಾಫು ಎಲ್ಲರೂ ಬಂದು ನಮ್ಮ ಈ ಕಾಮರ್ಸ್ ಮಕ್ಕಳ ಈ ಸ್ಟಾಲಿಗೆ ಬಂದು ಐಟಮ್ ತಗೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಅವರಲ್ಲಿ ಇಂಡೈರೆಕ್ಟಾಗಿ ಬಿಸ್ನೆಸ್ ಹೇಗೆ ಮಾಡೋದು ಹೇಳೋದನ್ನು ಹೇಳಿಕೊಡ್ತದೆ. ಸೊ ಭಾರಿ ಒಳ್ಳೆಯದುಂಟು ಐಸ್ ಕ್ರೀಮ್. ನಮಗೆ ತುಂಬ ಇದು ಕಲೀಲಿಕ್ಕೆ ಎಲ್ಲ ಸಿಕ್ಕಿತ್ತು. ತುಂಬ ನಾವೀಗ ನಮ್ಮದು ಸ್ಯಾಂಡ್ವಿಚ್ ಇತ್ತು, ಸೊ ನಮಗೆಲ್ಲ ತುಂಬ ಲರ್ನಿಂಗ್ ಆಯಿತು. ಸೊ ವಿ ರಿಯಲಿ ಎಂಜಾಯ್ಡ್ ದಿಸ್ ಹೋಲ್ ಫೆಸ್ಟಿವಲ್. ಲೈಕ್ ಎವ್ರಿಥಿಂಗ್ ಈಸ್ ಸೋ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಎವ್ರಿಬಡಿ ಸೋ ಡೆಡಿಕೇಟೆಡ್. ಎವ್ರಿ ಫುಡ್ ಈಸ್ ಟೇಸ್ಟಿ, ಎವ್ರಿ ಡ್ರಿಂಕ್ ಈಸ್ ಟೇಸ್ಟಿ. ದೇರ್ ಆರ್ ನೋ ಡಿಮೆರಿಟ್ಸ್ ಹಿಯರ್. ಎವ್ರಿಥಿಂಗ್ ಈಸ್ ವೆರಿ ವೆಲ್ ಆರ್ಗನೈಸ್ಡ್. ಥ್ಯಾಂಕ್ಸ್ ಟು ಸಾಹಿತ್ಯ ಸರ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ವಿ ಫೆಲ್ಟ್ ರಿಯಲಿ ವೆರಿ ಗುಡ್. ಲರ್ನ್ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಟ್ರೈ ಮಾಡಿದ್ವಿ, ಫುಡ್ ಎಲ್ಲ ಚೆನ್ನಾಗಿತ್ತು. ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೂ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. Hello everyone. So you can see many students enjoying here, earning as well as learning. Normally we get to see students just learning, being in the class, being in the school, but this is a unique opportunity to earn, as the students are all anyway interested in learning and earning. So this is a great opportunity. I enjoyed really this fest because all the foods, everything is very tasty, and I guess all of these guys have learned something about profit and loss.